Welcome to Department of Collegiate and Technical Education as a part of Learning Management System from the Department of Electronics and Communication Engineering. For the 5th semester, we have Electronic Servicing Lab with a subject code of 15EC57P. From the part A, experiment 8 is assembling a personal computer. So in this experiment, I will going to explain you the procedure which is required for the assembling of a personal computer. ಸೊ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಏನೆಲ್ಲ ಸ್ಟೆಪ್ಸ್ ಬೇಕು ನಮಗೆ ಕಂಪ್ಯೂಟರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ನಾವು ಕನೆಕ್ಟೆಡ್ ಟುಗೆದರ್ ಮಾಡಬೇಕಪ್ಪ ಅಂದರೆ ಆ ಸ್ಟೆಪ್ಸ್ನ ನಾನು ಒನ್ ಬೈ ಒನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ ನೆಕ್ಸ್ಟ್ ಈಸ್ ದ ಟೇಬಲ್ ಆಫ್ ಕಂಟೆಂಟ್ಸ್. ಈ ಒಂದು ಎಕ್ಸ್ಪೆರಿಮೆಂಟ್ಸಲ್ಲಿ ನಾನು ಈ ಒಂದು ಕಂಟೆಂಟ್ಸ್ ನಾನು ಕವರ್ ಮಾಡ್ತೀನಿ. ಫಸ್ಟ್ ಒನ್ ಈಸ್ ಡೆಫಿನಿಷನ್ ಆಫ್ ಅಸೆಂಬ್ಲಿಂಗ್, ದ ಸೆಕೆಂಡ್ ಒನ್ ಈಸ್ ಆಪರೇಟರ್ಸ್ ರಿಕ್ವೈರ್ಡ್, ದೆನ್ ವಾಟ್ ಆರ್ ದ ನೆಸೆಸರಿ ಪ್ರಿಕಾಷನ್ ಹೌ ಟು ಟೇಕ್, then fourth one is steps involved in assembling a personal computer, then finally we'll discuss about some of the multiple choice question. First we'll discuss about what is meant by the term assembling. Assembling ಅಂದ್ರೆ ಏನು? ಸೊ ಕಂಪ್ಯೂಟರ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಏನಪ್ಪ ಡಿಫ್ರೆಂಟ್ ಪಾರ್ಟ್ಸು? ಹಾರ್ಡ್ ಡಿಸ್ಕ್ ಇರ್ತದೆ, ರ್ಯಾಮ್ ಇರ್ತದೆ, SMS ಇರ್ತದೆ, ಸೊ ನೆಕ್ಸ್ಟ್ ನಿಮಗೆ USB ಪೋರ್ಟ್ಸ್ ಇರ್ತದೆ, ಎಥರ್ನೆಟ್ ಪೋರ್ಟ್ ಇರ್ತದೆ, ಆಮೇಲೆ ನಿಮಗೆ ವಿಡಿಯೋ ಕಾರ್ಡ್ ಇರುತ್ತೆ. ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ನಾವೇನು ಮಾಡಬೇಕು, ಇಲ್ಲಿ ಕೇರ್ಫುಲ್ಲಾಗಿ ಕಂಪ್ಯೂಟರ್ಲಿ ನಾವು ಇನ್ಸ್ಟಾಲ್ ಮಾಡಬೇಕು ಅಥವಾ ಕನೆಕ್ಟ್ ಮಾಡಬೇಕು. ಆ ಒಂದು ಪ್ರೊಸೀಜರ್ ನಾವೇನಂತೀವಿ, ದ ಅಸೆಂಬ್ಲಿಂಗ್ ಅಂತೀವಿ. ಸೊ ಈ ಥರ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಅಸೆಂಬ್ಲಿಂಗ್ ಮಾಡಬೇಕಪ್ಪ ಅಂದರೆ ನಮಗೇನು ಬೇಕು, ಆಪರೇಟರ್ಸ್ ಬೇಕು. ಏನೇನು ಆಪರೇಟರ್ಸ್ ಬೇಕು ನಮಗೆ? ಪರ್ಸನಲ್ ಕಂಪ್ಯೂಟರ್ ಬೇಕು. ಪರ್ಸನಲ್ ಕಂಪ್ಯೂಟರ್ ಅಂತಂದ್ರೆ ಇಸ್ ಎನ್ ಎಲೆಕ್ಟ್ರಾನ್ ಡಿವೈಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ input device, the system unit, we can also call it as a central processing unit, then the output device. ಸೊ ನೀವೊಂದು ಫಿಗರ್ದಲ್ಲಿ ನೋಡ್ಬೋದು, ಇದು ಪರ್ಸನಲ್ ಕಂಪ್ಯೂಟರ್ ಇದೆ. ಏನೇನು ಪಾರ್ಟ್ಸ್ ಇದೆ? ಒಂದು ಮಾನಿಟರ್ ಇದೆ, ಮಾಡಮ್ ಇದೆ, ದ ಸಿಸ್ಟಮ್ ಯೂನಿಟ್, ವಿ ಕ್ಯಾನ್ ಆಲ್ಸೋ ಕಾಲ್ ಇಸ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಫೋರ್ತ್ ಒನ್ ಇಸ್ ಮೌಸ್, ದ ಸ್ಪೀಕರ್, ಪ್ರಿಂಟರ್, ದೆನ್ ಕೀಬೋರ್ಡ್. ಸೊ ದೀಸ್ ಆರ್ ಆಲ್ ಪಾರ್ಟ್ಸ್ ಆಫ್ ದ ಪರ್ಸನಲ್ ಕಂಪ್ಯೂಟರ್. ಸೊ ನಾವು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ನ ನಾವು ಕನೆಕ್ಟ್ ಮಾಡಬೇಕಪ್ಪ ಅಂದರೆ ನಮಗೇನು ಬೇಕಾಗುತ್ತೆ, ಅಲ್ಲಿ ಸರ್ವಿಸ್ ಟೂಲ್ಸ್ ಬೇಕಾಗುತ್ತೆ. ಆ ಟೂಲ್ಸ್ ಯಾವಪ್ಪ ಅಂತಂದರೆ, ಸೊ ನಮಗೆ ಮ್ಯಾಗ್ನೆಟಿಕ್ ಸ್ಕ್ರೂ ಡ್ರೈವರ್ ಸೆಟ್ ಅಂತೀವಿ ನಾವು, ಅಥವಾ ಜನರಲಿಗೆ ಸ್ಕ್ರೂ ಡ್ರೈವರ್ ಅಂತೀವಿ. ಅದ್ರ ಜೊತೆಗೆ ನಾವೇನು ಬೇಕು, ನೀಡಲ್ ನೋಸ್ ಪೈಲರ್ಸ್ ಬೇಕು, ಪ್ಲಯರ್ಸ್ ಬೇಕು. ಅದ್ರ ಜೊತೆಗೆ ನಮ್ಮ ಕೈಗೆ ಹ್ಯಾಂಡ್ ಸ್ಟ್ಯಾಟಿಕ್ ರಿಸ್ಟ್ ಸ್ಟ್ರ್ಯಾಪ್ ಅಂತ ನಾವು ಕೈಗೆ ಕಟ್ಕೋಬೇಕು. ಯಾವುದಕ್ಕೆ ಕಟ್ಕೋಬೇಕಪ್ಪ ಅಂತಂದರೆ, ಅಕಸ್ಮಾತ್ ನಾವು ಕನೆಕ್ಟ್ ಮಾಡೋ ಮೂಮೆಂಟಲ್ಲಿ ಕನೆಕ್ಟ್ ಮಾಡಿ ನೀವೇನಾದರೂ ಪವರ್ ಪ್ಲಗ್ನ ಇನ್ಸರ್ಟ್ ಮಾಡಿ ಸಿಸ್ಟಮ್ ಆನ್ ಮಾಡಿದ್ರೆ ಶಾಕ್ ಬಂತಪ್ಪ ಅಂತಂದರೆ ಆ ಶಾಕ್ನ ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ನಮಗೆ ಕೈಗೆ ಆ್ಯಂಟಿ ಸ್ಟ್ಯಾಟಿಕ್ ರಿಸ್ಟ್ ಸ್ಟ್ರ್ಯಾಪ್ನ ಕನೆಕ್ಟ್ ಮಾಡ್ಕೋಬೇಕು, ನಾವು ಕಟ್ಟಬೇಕು. ಅದ್ರ ಜೊತೆಗೆ ಟ್ವಿಜರ್ಸ್ ಮತ್ತು ಬ್ರಷ್, ಇವೆಲ್ಲ ಸರ್ವಿಸ್ ಟೂಲ್ಸ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಟು ಸೊ ನೆಸೆಸರಿ ಪ್ರಿಕಾಷನ್ಸ್. ಮುನ್ನೆಚ್ಚರಿಕೆ ಕ್ರಮ ನಾವು ತಗೋಬೇಕು. ಏನಪ್ಪ ಮುನ್ನೆಚ್ಚರಿಕೆ ಕ್ರಮ? ಟೇಕ್ ಆಫ್ ಎನಿ ಮೆಟಲ್ ಆಬ್ಜೆಕ್ಟ್ಸ್ ಆನ್ ಯುವರ್ ಆರ್ಮ್ಸ್. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ನಾವೇನು ಮಾಡಬೇಕು, ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಯಾವುದೇ ಮೆಟಲ್ ಆಬ್ಜೆಕ್ಟ್ಸ್ ನಾವು ರಿಮೂವ್ ಮಾಡಬೇಕು. ಮೇಕ್ ಶ್ಯೂರ್ ಯುವರ್ ಹ್ಯಾಂಡ್ ಈಸ್ ಕಂಪ್ಲೀಟ್ಲಿ ಡ್ರೈ. ಸೊ ನಮ್ಮ ಒಂದು ಕೈ ಏನಿರಬೇಕು, ನಾವು ವರ್ಕ್ ಮಾಡ್ತಕ್ಕಂಥ ಪ್ಲೇಸು, ನಾವು ನಮ್ಮ ಒಂದು ಹ್ಯಾಂಡ್ಸ್ ಏನಿರ್ಬೇಕಂತಂದರೆ ಫುಲ್ ಡ್ರೈ ಆಗಿರಬೇಕು. ಕೇರ್ಫುಲಿ ಹ್ಯಾಂಡಲ್ ಆಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ ನಾವಿಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮಾಡೋ ಮೂಮೆಂಟಲ್ಲಿ ಸೊ ಪ್ರತಿಯೊಂದು ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ಏನಿರ್ತದೆ, ಕೇರ್ಫುಲ್ಲಾಗಿ ಡೆಲಿಕೇಟ್ ಆಗಿರ್ತದೆ. ಅವನ್ನೆಲ್ಲ ನಾವು ಪಿನ್ಸ್ ಇರ್ತದೆ, ಪಿನ್ಸ್ ಕ್ಲೀನಾಗಿ ಕನೆಕ್ಟ್ ಮಾಡ್ಬೇಕಂತಂದರೆ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಪ್ಲೇಸ್ ಆಲ್ ದಿ ಕಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಪ್ರಾಪರ್ಲಿ, ಇದು ಇಂಪಾರ್ಟೆಂಟ್ ಪಾಯಿಂಟು. ಸೊ ನಾವು ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ನ ಕನೆಕ್ಟ್ ಮಾಡೋ ಮೂಮೆಂಟಲ್ಲಿ ಸೊ ಯಾವ ಪ್ಲೇಸಲ್ಲಿ ಏನು ಕಂಪೋನೆಂಟ್ ಇನ್ಸೆಟ್ ಮಾಡಬೇಕು, ಪ್ರಾಪರಾಗಿ ಇನ್ಸೆಟ್ ಮಾಡಬೇಕು. ಒಂದು ಎಕ್ಸಾಂಪಲ್ ಅಂತಂದರೆ, ಈಗ ರ್ಯಾಮ್ ಸ್ಲಾಟ್, ರ್ಯಾಮ್ ಮೆಮೊರಿ ತಗೊಂಡೋಗಿ ನಾವು ಸೊ ಬೇರೆ ಸ್ಲಾಟಲ್ಲಿ ಇನ್ಸೆಟ್ ಮಾಡಿದರೆ ಅದೇನಾಗುತ್ತೆ, ನಮಗೆ ಪ್ರಾಬ್ಲಮ್ ಆಗುತ್ತೆ, ಸಿಸ್ಟಮು ಖರಾಬ್ ಆಗೋ ಚಾನ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಪ್ರಿಕಾಷನ್ಸ್ನ ತಗೋಬೇಕು. ಆಫ್ಟರ್ ಇಂಟರ್ ಕನೆಕ್ಷನ್ ಆಫ್ ಕಂಪೋನೆಂಟ್ಸ್ ಚೆಕ್ ಎನಿ ಲೂಸ್ ಕನೆಕ್ಷನ್ ಆ್ಯಂಡ್ ರೆಕ್ಟಿಫೈಡ್. ಎಲ್ಲ ಕನೆಕ್ಷನ್ ಆದಮೇಲೆ, ಎಲ್ಲ ಕಂಪೋನೆಂಟ್ಸ್ ನೀವು ಕನೆಕ್ಟ್ ಮಾಡಬೇಕೆ. ಸೊ ನಾವು ಮತ್ತೊಂದ್ಸತಿ ಮ್ಯಾನ್ಯುವಲಿ ಅಥವಾ ಫಿಸಿಕಲಿ ಏನು ಮಾಡೋಕೆ ನಾವು ಸೊ ಕ್ಲೀನಾಗಿ ಲೂಸ್ ಕನೆಕ್ಷನ್ ಏನಾದರೂ ಇದೆಯಾ ಚೆಕ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಮ್ಮ SMS. ಸೊ SMS ಅಂತಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸೊ ಪವರ್ ಸಪ್ಲೈ ನಮಗೆ ಕರೆಕ್ಟಾಗಿ ವೋಲ್ಟೇಜ್ ಬರ್ತದೇನಿಲ್ಲ ಚೆಕ್ ಮಾಡಬೇಕು. ನಾವು ಚೆಕ್ ಮಾಡಬೇಕಪ್ಪ ಅಂತಂದರೆ ಸೊ ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಪ್ರಾಪರಾಗಿ ವೋಲ್ಟೇಜ್ ಬರ್ತದಿಲ್ಲ ಅಂತ ನಾವು ಚೆಕ್ ಮಾಡಬೇಕು. ಇಷ್ಟೆಲ್ಲ ನಾವು ಪ್ರಿಕಾಷನ್ನ ತಗೋಬೇಕು. ಇವೆಲ್ಲ ಪ್ರಿಕಾಷನ್ ತಗೊಂಡ ತಕ್ಷಣ ನಾವೇನು ಮಾಡಬೇಕು, ನೆಕ್ಸ್ಟ್ ವಿಲ್ ಮೂವ್ ಟು ಸ್ಟೆಪ್ಸ್. the steps involved in assembling a personal computer.
ಸೊ ಈಗ ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಈ ಅಸೆಂಬ್ಲಿಂಗ್ ಆಫ್ ಕಂಪ್ಯೂಟರ್ ಮಾಡಬೇಕಂದ್ರೆ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ನಾವು ಕನೆಕ್ಟೆಡ್ ಟುಗೆದರ್ ಮಾಡೋಕ್ಕಪ್ಪ ಅಂದರೆ ನಾವು ಒನ್ ಬೈ ಒಂದು ಸ್ಟೆಪ್ಸ್ನ ನಾವು ಕಲಿಯೋಣ. ಫಸ್ಟ್ ಒಂದು ಏನಿದೆ, ಪ್ರಿಪೇರ್ ದಿ ಮೇನ್ ಬೋರ್ಡ್, ವಿ ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ ಮದರ್ ಬೋರ್ಡ್. ಸೊ ಏನಪ್ಪ ಮೇನ್ ಬೋರ್ಡ್, ಮದರ್ ಬೋರ್ಡ್ ಅಂತಂದರೆ ಒಂದು ಇಟ್ಸ್ ಲೈಕ್ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತಾರೆ. ಆ ಒಂದು ಮದರ್ ಬೋರ್ಡಲ್ಲಿ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ ಇರುತ್ತವೆ. ಆ ಕಂಪೋನೆಂಟ್ಸು ಆ ಮದರ್ ಬೋರ್ಡಲ್ಲಿ ನಾವು ಕಂಪೋನೆಂಟ್ಸ್ನ ಇನ್ಸೆಟ್ ಮಾಡಬೇಕು. ಸೊ ಏನಪ್ಪ, ಇಫ್ ಯು ವಾಂಟ್ ಟು ಅಸೆಂಬ್ಲಿ ಕಂಪ್ಯೂಟರ್, ಮೇಕ್ ಶೂರ್ ಆಲ್ ದಿ ಕಂಪೋನೆಂಟ್ಸ್ ಆಫ್ ದಿ ಮದರ್ ಬೋರ್ಡ್ ಇಸ್ ಅವೈಲೇಬಲ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ವರ್ಕಿಂಗ್ ಮೋಡ್ ಕಂಡೀಷನ್. ಏನಪ್ಪ ಅಂದರೆ ಮೀನಿಂಗು, ಫಸ್ಟ್ ಸ್ಟೆಪ್ಪಲ್ಲಿ ಸೊ ಮದರ್ ಬೋರ್ಡ್ನ ನಾವು ಪ್ರಿಪೇರ್ ಮಾಡಬೇಕು. ಮದರ್ ಬೋರ್ಡಲ್ಲಿ ಏನೇನು ಇರ್ತದೆ ಇರ್ತಕ್ಕಂಥ ಒಂದು ಕಂಪೋನೆಂಟ್ಸ್ ನಮಗೆ ಕರೆಕ್ಟಾಗಿ ಅವೈಲಬಿಲಿಟಿ ಇರಬೇಕು, ನಮ್ಮ ಹತ್ರ ಇರಬೇಕು. ಅವು ಎಲ್ಲ ವರ್ಕಿಂಗ್ ಕಂಡೀಷನ್ ಇತ್ತಪ್ಪ ಅಂತಂದರೆ ಸೊ ದಟ್ ಈಸ್ ದಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಬೇಕು. ದಟ್ ಈಸ್ ದ ಫಸ್ಟ್ ಪ್ರೊಸೀಜರ್, ವಿ ಕ್ಯಾನ್ ಆಲ್ಸೋ that is the first step, prepare the main board. Next we'll move to mount the CPU in the socket of motherboard. CPU ಅಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ನಮ್ದು ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ದ ಬ್ರೈನ್ ಆಫ್ ಅವರ್ ಕಂಪ್ಯೂಟರ್ ವರ್ಕ್ ಆಗಬೇಕಪ್ಪ ಅಂದರೆ ಸೊ ಇಟ್ಸ್ ಡಿಪೆಂಡ್ಸ್ ಅಪಾನ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ರೊಸೆಸರ್ನ ಮದರ್ ಬೋರ್ಡಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ಕೇರ್ಫುಲ್ಲಾಗಿ ಮದರ್ ಬೋರ್ಡಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣ ಆ ಸಿ ಪಿ ಯು ಆರ್ ಆಲ್ಸೋ ಕಾಲ್ಡ್ ಪ್ರೊಸೆಸರ್ ಮೇಲೆ ನಾವೇನು ಮಾಡಬೇಕು, ಹೀಟ್ ಸಿಂಕ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಆ ಹೀಟ್ ಸಿಂಕ್ ಜೊತೆಗೆ ನಮಗೆ ಫ್ಯಾನೂ ಇರುತ್ತೆ. ಎದಕ್ಕಪ್ಪ ಹೀಟ್ ಸಿಂಕ್ ಇನ್ಸರ್ಟ್ ಮಾಡಬೇಕು, ಅದ್ರದ್ದು ಏನು ಉದ್ದೇಶ ಅಂತಂದರೆ, ಯಾಕಂದರೆ ಪ್ರೊಸೆಸರು ಯೂಶಲಿ ಕಾನ್ಸ್ಟೆಂಟ್ಲಿ ರನ್ ಆಗ್ತಿರ್ತದೆ. ಅದನ್ನು ಏನು ಮಾಡಬೇಕು, ನಾವು ರೂಮ್ ಟೆಂಪ್ರೇಚರ್ ಅಥವಾ ಕೋಲ್ಡ್ ಕಂಡೀಷನಲ್ಲಿ ಮೇಂಟೈನ್ ಮಾಡಬೇಕಾಗ್ತಂದರೆ ಸೊ ಹೀಟ್ ಆಗಲಾರ್ದಂಗೆ ನಾವು ಆ ಒಂದು ಪ್ರೊಸೆಸರ್ನ ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ವಾಟ್ ಯು ಆರ್ ಯೂಸಿಂಗ್ ಇಯರ್, ನಾವು ಹೀಟ್ ಸಿಂಕ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ದ ಸೆಕೆಂಡ್ ಸ್ಟೆಪ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಅಸೆಂಬ್ಲಿಂಗ್ ಆಫ್ ಪರ್ಸನಲ್ ಕಂಪ್ಯೂಟರ್. ದಟ್ ಈಸ್ ನಾವೇನು ಇನ್ಸರ್ಟ್ ಮಾಡಬೇಕಿಲ್ಲಿ, ಫಸ್ಟ್ ಒಂದು ಏನು ಮಾಡಿದ್ವಿ ನಾವು ಏನೇನು ಮದರ್ ಬೋರ್ಡಲ್ಲಿ ಇರ್ತಕ್ಕಂಥ ಕಂಪೋನೆಂಟ್ಸ್ನ ಪ್ರಿಪೇರ್ ಮಾಡಿದ್ವಿ, ಅವೆಲ್ಲ ಡಿವೈಸಸ್ ನಾವೇನಿರಬೇಕು, ವರ್ಕಿಂಗ್ ಕಂಡೀಷನ್ ಇರಬೇಕು. ಸೆಕೆಂಡ್ ಒನ್ ಏನು ಮಾಡಿದ್ವಿ, ಇಲ್ಲಿ ಸಿ ಪಿ ಯುನ ಇನ್ಸರ್ಟ್ ಮಾಡಿದ್ವಿ ಇಲ್ಲಿ ಮದರ್ ಬೋರ್ಡ್ ಒಳಗಡೆ. ಥರ್ಡ್ ಸ್ಟೆಪ್ ಈಸ್ ಕನೆಕ್ಟೆಡ್ ಸಿ ಪಿ ಕೂಲರ್ ಟು ಮದರ್ ಬೋರ್ಡ್. ನಾನು ಹೇಳಿದಾಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದಾಗೆ ಸೊ ಸಿ ಪಿ ಯು ಇನ್ಸರ್ಟ್ ಮಾಡಿದ ತಕ್ಷಣ ಅಲ್ಲಿ ಫಿಗರ್ದಲ್ಲಿ ನೋಡ್ಬೋದು ನೀವು. ಸೊ ಅದು ಹೀಟ್ ಸಿಂಕ್ ಅಂತ, ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ದಿ ಕೂಲರ್. ಅದನ್ನು ಸಿ ಪಿ ಯು ಮೇಲೇ ನಾವು ಇನ್ಸರ್ಟ್ ಮಾಡಬೇಕು. ಇಟ್ ಮೇಕ್ಸ್ ದಿ ಸಿ ಪಿ ಯು ಟು ಬಿ ಇನ್ ದ ಕೋಲ್ಡ್ ಕಂಡೀಷನ್. That is the third step. The fourth one is attach the RAM. We can call as a random access memory module in the corresponding slot. So ಪ್ರತಿಯೊಂದು ಮದರ್ ಬೋರ್ಡಲ್ಲಿ 2 ರಿಂದ 4 ಸ್ಲಾಟ್ಸ್ ಅದು ರ್ಯಾಮ್ಗೆ ಪ್ಲೇಸ್ ಮಾಡಲಿಕ್ಕೆ ನಿಮಗೆ ರ್ಯಾಮ್ ಪ್ಲೇಸ್ ಮಾಡಲಿಕ್ಕೆ ಜಾಗ ಇರ್ತದೆ. ಸೊ ಯೂಶಲಿ 2 or 4 ಸ್ಲಾಟ್ಸ್ ಫಾರ್ ಪ್ಲೇಸಿಂಗ್ ದಿ ರ್ಯಾಮ್ ಕಾರ್ಡ್ಸ್. ಸೊ ರ್ಯಾಮ್ ಅಂದ್ರೇನು, ಇಟ್ಸ್ ಎ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಏನಪ್ಪ ಅದ್ರ ಕೆಲಸ ಅಂತಂತಂದರೆ, ಸೊ ನೀವು ಏನೋ ಒಂದು ವರ್ಕ್ ಮಾಡಿರ್ತೀವಿ ಕೊಡಿ ಕಂಪ್ಯೂಟ್ರಲ್ಲಿ, ಒಂದು ಲೆಟರ್ಸ್ ದೇ ಇಫ್ ಯು ಆರ್ ಡೂಯಿಂಗ್ ಒಂದು 2 + 3 = 5. ಸೊ ಒಂದು ಎಡಿಷನ್ ಆಪ್ರೇಷನ್ ಮಾಡ್ತಾ ಇದ್ದೀರಾ. ಸೊ ಮಾಡಿದ ತಕ್ಷಣ ಆ ರಿಸಲ್ಟ್ ಟೆಂಪ್ರರಿ ಎಲ್ಲಿ ಸ್ಟೋರ್ ಆಗುತ್ತಪ್ಪ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ, ಟೆಂಪ್ರರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ದಿಸ್ ಇಸ್ ಎ ಪ್ರೈಮರಿ ಮೆಮೊರಿ ಆಫ್ ಅವರ್ ಕಂಪ್ಯೂಟರ್. ಸೊ ಇದನ್ನು ನಾವು ಕ್ಲೀನಾಗಿ ಇನ್ಸರ್ಟ್ ಮಾಡಬೇಕು, ರ್ಯಾಮ್ ಸ್ಲಾಟಲ್ಲೇ ನಾವು ಇನ್ಸರ್ಟ್ ಮಾಡಬೇಕು. ದಿಸ್ ಇಸ್ ದ 4th ಸ್ಟೆಪ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್. The 5th step, open the case and then mount the switch mode power supply. ಸೊ ಈಗ ಏನು ಮಾಡಿದ್ವಿ ನಾವು 5th ಸ್ಟೆಪ್ಪಲ್ಲಿ ಏನು ಮಾಡೋಕ್ಕಪ್ಪ ಅಂತಂದರೆ, ನಮಗೆ ಸಿಸ್ಟಮ್ಗೆ ಪವರ್ ಸಪ್ಲೈ ಬೇಕಪ್ಪ ಅಂತಂದರೆ ವಿ ನೀಡ್ ಎ ಪವರ್ ಸಪ್ಲೈ ಡಿವೈಸ್ ವಿಚ್ ಇಸ್ ಕಾಲ್ಡ್ ಎಸ್ ದ ವಾಟ್ ಯು ಕಾಲ್ ದ XMPS. ವಿ ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸೊ ಇದ್ರದ್ದು ಏನು ಕೆಲಸಪ್ಪ ಅಂತಂದರೆ, ನಮಗೆ ಮೇನ್ ಪವರ್ ಸಪ್ಲೈ ಏನಿರ್ತದೆ, AC ಪವರ್ ಸಪ್ಲೈ ಇರ್ತದೆ. ವಿ ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಾರೆ. ಆ 230 volts 50 Hz AC ವೋಲ್ಟೇಜ್ ಇರ್ತದೆ, ಅದು ಮೇನ್ ಪವರ್ ಸಪ್ಲೈ ಇರ್ತದೆ. ಆ AC ವೋಲ್ಟೇಜು ನಮಗೆ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ ನಮಗೇನು ಮದರ್ ಬೋರ್ಡಲ್ಲಿ ಇರ್ತದಲ್ಲ ಅವು AC ವೋಲ್ಟೇಜ್ ಮೇಲೆ ವರ್ಕ್ ಆಗೋದಿಲ್ಲ. ಯಾಕಂದರೆ ಸೊ ದೋಸ್ ಎಲೆಕ್ಟ್ರಾನಿಕ್ಸ್ ರಿಕ್ವೈರ್ಡ್ ದ ಕಾನ್ಸ್ಟೆಂಟ್ ಪವರ್ ಸಪ್ಲೈ. ಅಂದ್ರೇನು ಮೀನಿಂಗು, ಮದರ್ ಬೋರ್ಡಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸು ವಾಟ್ ಯು ನೀಡ್, ಸೊ ವಿ ನೀಡ್ ಎ ಕಾನ್ಸ್ಟೆಂಟ್ ಪವರ್ ಸಪ್ಲೈ ಇಸ್ ರಿಕ್ವೈರ್ಡ್. ಕಾನ್ಸ್ಟೆಂಟ್ ಪವರ್ ಸಪ್ಲೈ ಅಂತಂದರೆ DC ಪವರ್ ಸಪ್ಲೈ ಬೇಕು. So now to convert from AC to DC, so what you need, we need a converter is required. We can also call it the SMPS does this operation. SMPS ಏನು ಮಾಡುತ್ತಪ್ಪ ಅಂದರೆ ಇನ್ಪುಟ್ 230 volts ತಗೊಂಡು ನಮಗೆ ಏನು ಕನ್ವರ್ಟ್ ಮಾಡುತ್ತೆ, ಸೊ DC ವೋಲ್ಟೇಜ್ನ ಕನ್ವರ್ಟ್ ಮಾಡುತ್ತೆ. ಆ ಡಿಫ್ರೆಂಟ್ DC ವೋಲ್ಟೇಜು ಅದು ನಮಗೆ ಯಾವ ಥರ ಡಿಫ್ರೆಂಟ್
So different components are there, electronics components are there inside the motherboard. So ಆ different components ಗೆ ನಮ್ಗೆ ಏನು ಮಾಡ್ತೀವಿ, the different DC voltage supply ಗೆ ಅಂತ ಹೋಗುತ್ತೆ. That is the main functionality of the SMPS. ಈ SMPS ನ ನಾವು ಕ್ಲೀನ್ ಆಗಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಟ್ಯಾಚ್ ದಿ ಮದರ್ ಬೋರ್ಡ್ ಬ್ಯಾಕ್ ಪ್ಲೇಟ್ ಟು ಕೇಸ್. ಸೊ ನಾವು ಮದರ್ ಬೋರ್ಡ್ ಪ್ರಿಪೇರ್ ಮಾಡಿದ್ವಿ, ಮದರ್ ಬೋರ್ಡ್ ಇರ್ತಕ್ಕಂಥ ಕಂಪೋನೆಂಟ್ಸ್ ನಾವು ಏನೇನಿಲ್ಲಿ CPU ಇನ್ಸರ್ಟ್ ಮಾಡಿದ್ವಿ, ರ್ಯಾಮ್ ಇನ್ಸರ್ಟ್ ಮಾಡಿದ್ವಿ, ಮತ್ತು ಅದ್ರ ಜೊತೆಗೆ ಎಥರ್ನೆಟ್ ಕಾರ್ಡು, ಲ್ಯಾನ್ ಕಾರ್ಡು. ಸೊ ಸೊ ಎಥರ್ನೆಟ್ ಇಸ್ ಆಲ್ಸೋ ಕಾಲ್ಡ್ ಇಸ್ ಲ್ಯಾನ್ ಕಾರ್ಡ್ ಅಂತಾರೆ. ಈಗೆಲ್ಲ ಇನ್ಬಿಲ್ಟ್ ಬಂದಿದೆ ಮದರ್ ಬೋರ್ಡ್ ಜೊತೆಗೆ. ಸೊ ಅದ್ರ ಜೊತೆಗೆ ನಿಮಗೆ ವಿಡಿಯೋ ಕಾರ್ಡು ಅಥವಾ ಯು ಕ್ಯಾನ್ ಆಲ್ಸೋ ಗ್ರಾಫಿಕ್ಸ್ ಕಾರ್ಡು. ಮೊದಲೆಲ್ಲ ಸಪ್ರೇಟ್ ಸ್ಲಾಟ್ಸ್ ಇರ್ತಿತ್ತು, ಈಗ ಏನಿಲ್ಲ. ಈಗ ಬಿಕಾಸ್ ದೇರ್ ಇಸ್ ಅಡ್ವಾನ್ಸ್ ಇನ್ ದಿ ಟೆಕ್ನಾಲಜಿ, ಮದರ್ ಬೋರ್ಡ್ ಜೊತೆಗೆ ಇನ್ಬಿಲ್ಟ್ ಆಗಿ ಬರ್ತಾ ಇದೆ. ಸೊ ಮದರ್ ಬೋರ್ಡ್ ಪ್ರಿಪೇರ್ ಆದ ತಕ್ಷಣ ನಾವೇನು ಮಾಡಬೇಕು, ಅಟ್ಯಾಚ್ ದಿ ಮದರ್ ಬೋರ್ಡ್ ಬ್ಯಾಕ್ ಪ್ಲೇಟ್ ಟು ಕೇಸ್. ಮದರ್ ಬೋರ್ಡ್ನ ಸರ್ಕ್ಯೂಟ್ ಬೋರ್ಡ್ ತಗೊಂಡು ನಮ್ಮ ಕೇಸ್ಗೆ ಇಲ್ಲಿ ನಾವು ಅಟ್ಯಾಚ್ ಮಾಡಬೇಕು. ಫಿಗರ್ದಲ್ಲಿ ನೋಡ್ಬೋದು 6 ಸ್ಟೆಪ್ಪಲ್ಲಿ. 7th ಸ್ಟೆಪ್ ಈಸ್ ಸುಟೇಬಲಿ ಪೊಸಿಷನ್ ದ ಮದರ್ ಬೋರ್ಡ್ ಇನ್ ದಿ ಕೇಸ್. ಸೊ ಅದಾದ ತಕ್ಷಣ ಸೊ ಕರೆಕ್ಟಾಗಿ ಮದರ್ ಬೋರ್ಡ್ನ ನಾವು ಕೇಸಲ್ಲಿ ನಾವು ವಾಟ್ ಯು ಕಾಲ್ ಕ್ಯಾಬಿನೆಟಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಅದರಲ್ಲಿ 4 ಸ್ಕ್ರೂಸ್ ಇರ್ತವೆ. ಆ 4 ಸ್ಕ್ರೂನ ಕ್ಲೀನಾಗಿ ಇನ್ಸರ್ಟ್ ಮಾಡಬೇಕು, ಟೈಟಾಗಿ ಇನ್ಸರ್ಟ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಸರ್ವಿಸ್ ಟೂಲ್ಸ್. ದಟ್ ಈಸ್ ದ 7th ಸ್ಟೆಪ್. 8th ಒನ್, ಮೌಂಟ್ ದಿ ಹಾರ್ಡ್ ಡಿಸ್ಕ್. ಸೊ ಹಾರ್ಡ್ ಡಿಸ್ಕ್ ಅಂತಂದ್ರೆ ಇಷ್ಟೇ ಸೆಕೆಂಡರಿ ಮೆಮೊರಿ, ಕ್ಯಾನ್ ಆಲ್ಸೋ ಕಾಲ್ಡ್ ಇಸ್ ಪರ್ಮನೆಂಟ್ ಮೆಮೊರಿ. ಸೊ ನಾವು ಇಲ್ಲೇನು ಇನ್ಸರ್ಟ್ ಮಾಡಿದ್ವಿ ಇಲ್ಲಿವರೆಗೆ ನಾವು, ಸೊ ಮದರ್ ಬೋರ್ಡ್ ಇನ್ಸರ್ಟ್ ಮಾಡಿದ್ವಿ, ನೆಕ್ಸ್ಟ್ ಪವರ್ ಸಪ್ಲೈ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಸ್ ದ ಅನದರ್ ಡಿವೈಸ್ ಆರ್ ಕಂಪೋನೆಂಟ್ ಯು ಆರ್ ಇನ್ಸರ್ಟಿಂಗ್ ಈಸ್ ದ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಇಟ್ಸ್ ಎ ಪರ್ಮನೆಂಟ್ ಮೆಮೊರಿ, ಯು ಕ್ಯಾನ್ ಆಲ್ಸೋ ಕಾಲ್ಡ್ ಎಸ್ ಎ ಸೆಕೆಂಡರಿ ಮೆಮೊರಿ. ಅದನ್ನು ನಾವು ಇನ್ಸರ್ಟ್ ಮಾಡಬೇಕು ಇನ್ಸೈಡ್ ದಿ ಕ್ಯಾಬಿನೆಟ್. ಇನ್ಸರ್ಟ್ ಮಾಡಿದ ತಕ್ಷಣ ಆ ಮದರ್ ಬೋರ್ಡಿಂದ ಹಾರ್ಡ್ ಡಿಸ್ಕಿಂದ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡಬೇಕು, ಹಾರ್ಡ್ ಡಿಸ್ಕಿಂದ ಪವರ್ ಸಪ್ಲೈ ಅಂದರೆ SMPS ಯೂನಿಟಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋಕಪ್ಪ ಅಂದರೆ ಸಮ್ ಕೇಬಲ್ಸ್ ಈಸ್ ರಿಕ್ವೈರ್ಡ್. ಸೊ ಹಾರ್ಡ್ ಡಿಸ್ಕಿಂದ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡೋಕಪ್ಪ ಅಂದರೆ ವಾಟ್ ಯು ನೀಡ್, ಸಾಟಾ ಕೇಬಲ್ಸ್ ಯೂಸ್ ಕನೆಕ್ಟ್ ಮಾಡಬೇಕು. ಸಾಟಾ ಕೇಬಲ್ಸ್ ಇನ್ ದ ಸೆನ್ಸ್ ಇಟ್ಸ್ ಎ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಆ ಕೇಬಲ್ನ ಯೂಸ್ ಮಾಡಬೇಕು. ಸೊ ಅಗೇನ್ ಬೈ ಯೂಸಿಂಗ್ ದಿ ಪವರ್ ಕೇಬಲ್ಸ್ ವೇರ್ ಯು ಕ್ಯಾನ್ ಕನೆಕ್ಟ್ ಹಾರ್ಡ್ ಡಿಸ್ಕ್ ಟು ದ SMPS. That is the 8th step. And the 9th step is mount the DVD-ROM drive. DVD in the sense digital versatile disk, read only memory drive. ಸೊ ಇಲ್ಲಿ ನಮಗೆ CD, ನೀವೆಲ್ಲ CD ಎಲ್ಲ ಅಬ್ಸರ್ವ್ ಮಾಡಿರ್ತೀರ. ಆ CD ಇನ್ಸರ್ಟ್ ಮಾಡಬೇಕಪ್ಪ ಅಂದರೆ ಸಿಸ್ಟಮ್ದಲ್ಲಿ, ಸೊ ನಮಗೇನು ಬೇಕು, CD ಡ್ರೈವ್. ಆ CD ಡ್ರೈವ್ನ ನಾವು ಕ್ಲೀನಾಗಿ ಅದನ್ನು ಇನ್ಸರ್ಟ್ ಮಾಡಬೇಕು. ಮತ್ತು ಯೂಸಿಂಗ್ ಇನ್ಸರ್ಟ್ ಮಾಡಿದ ತಕ್ಷಣ ಸ್ಕ್ರೂ ಮುಖಾಂತರ ಟೈಟ್ ಮಾಡಬೇಕು. ಅದ್ರ ಜೊತೆಗೆ CD ಅದಕ್ಕೆ ಪವರ್ ಸಪ್ಲೈ ಬೇಕಪ್ಪ ಅಂದರೆ ಅಗೇನ್ CD ಶುಡ್ ಬಿ ಕನೆಕ್ಟೆಡ್ ಟು ದಿ SMPSಗೆ ಕನೆಕ್ಟ್ ಆಗಬೇಕು ಟು ದಿ ಪವರ್ ಕೇಬಲ್. ಅಗೇನ್ CD ಡ್ರೈವ್ ಯು ಕ್ಯಾನ್ ಆಲ್ಸೋ ಕಾಲ್ಡ್ DVD ಡ್ರೈವ್ ಏನು ಕನೆಕ್ಟ್ ಮಾಡಿರ್ತಾರಲ್ಲ ಅದು ಮದರ್ ಬೋರ್ಡಿಗೆ ಕನೆಕ್ಟ್ ಆಗಬೇಕಪ್ಪ ಅಂದರೆ ವಿತ್ ಹೆಲ್ಪ್ ಆಫ್ ದ ಸಾಟಾ ಕೇಬಲ್ ಮುಖಾಂತರ ಕನೆಕ್ಟ್ ಆಗಬೇಕು. ದಟ್ ಈಸ್ ದ 9th ಸ್ಟೆಪ್. 10th ಸ್ಟೆಪ್ಪಲ್ಲಿ ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ 8 ಮತ್ತು 9th ಸ್ಟೆಪ್ಪಲ್ಲಿ. ದ ಸೇಮ್ ಥಿಂಗ್ ವಿಲ್ ಬಿ ದೇರ್ ಇನ್ ದಿ 10th ಸ್ಟೆಪ್. ಅಂದ್ರೇನು, ಮದರ್ ಬೋರ್ಡಲ್ಲಿ ಇರ್ತಕ್ಕಂಥ ಒಂದು ಮದರ್ ಫ್ರಮ್ ದಿ, ಸೊ ಯು ನಾಟ್ ಟು ಹ್ಯಾವ್ ಅ ಕಮ್ಯುನಿಕೇಶನ್ ಫ್ರಮ್ ದಿ ಮದರ್ ಬೋರ್ಡ್ ಟು ದಿ ಅದರ್ ಡಿವೈಸಸ್ ಆರ್ ಕನೆಕ್ಟೆಡ್ ಇನ್ ಯುವರ್ ಕಂಪ್ಯೂಟರ್. ಅಂದರೆ ಮದರ್ ಬೋರ್ಡ್ ಜೊತೆಗೆ ಬೇರೆ ಕಂಪೋನೆಂಟ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂದ್ರೆ ನಮಗೇನು ಬೇಕು, ಸಾಟಾ ಕೇಬಲ್ಸ್ ಬೇಕು. ಯು ಕ್ಯಾನ್ ಆಲ್ಸೋ ಕಾಲ್ ಎಸ್ ಎ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್ ಕೇಬಲ್. ಈ ಕೇಬಲ್ ಮುಖಾಂತರ ನಾವೇನು ಮಾಡ್ತೀವಿ, ಮದರ್ ಬೋರ್ಡು ಮತ್ತು ಬೇರೆ ಕಂಪೋನೆಂಟ್ಸ್ ಲೈಕ್ ಹಾರ್ಡ್ ಡಿಸ್ಕು, CD ಡ್ರೈವ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಒನ್ ಈಸ್, ಸೊ ದಟ್ ಈಸ್ ದ 11th ಸ್ಟೆಪ್ ಈಸ್ ಕನೆಕ್ಟ್ ದಿ 20 or 24 pin ATX. that can also called is the advanced technology extended connector. ಸೊ ಇಲ್ಲಿ ಪವರ್ ಸಪ್ಲೈ, ಮದರ್ ಬೋರ್ಡಿಗೆ ಪವರ್ ಸಪ್ಲೈ ಬೇಕಪ್ಪ ಅಂತಂದರೆ, ಸೊ SMPS ಆಸ್ ಐ ಟೋಲ್ಡ್, SMPS ಇಂದ ನಮ್ಗೆ ಏನಿರ್ತದೆ, ಪವರ್ ಕನೆಕ್ಟರ್ ಇರ್ತದೆ. ಅದನ್ನು ನಾವು SMPS ಮದರ್ ಬೋರ್ಡಲ್ಲಿ ಕನೆಕ್ಟ್ ಮಾಡಿದರೆ ದೇರ್ ಆರ್ 20 pins will be 24 pins will be there. ಅಗೇನ್ ದ 24 pins ಅಂತ ಎದಕ್ಕಂತಂದರೆ ಮದರ್ ಬೋರ್ಡ್ ಇರ್ತಕ್ಕಂಥ ಒಂದು ಕಂಪೋನೆಂಟ್ಸ್ಗೆ ಪವರ್ ಸಪ್ಲೈ ಬೇಕು. ಅದೇ ರೀತಿ CPU ಕನೆಕ್ಟ್ ಮಾಡಲಿಕ್ಕೆ 4 pin ಬೇಕಾಗುತ್ತೆ. ಸೊ ವಿಚ್ ಇಸ್ ರಿಕ್ವೈರ್ಡ್ 3.3 volts ಇಸ್ ರಿಕ್ವೈರ್ಡ್ ಫಾರ್ ದಿ CPU. ಈ ಥರ ಡಿಫ್ರೆಂಟ್ ಕಂಪೋನೆಂಟ್ಸ್ಗೆ ಡಿಫ್ರೆಂಟ್ ವೋಲ್ಟ್ಸ್ ಬೇಕಾಗುತ್ತೆ. ಅದು ಯಾವ ಸಪ್ಲೈ ಯಾರು ಮಾಡ್ತಾರಪ್ಪ ಅಂದರೆ ಸಪ್ಲೈ ಅದಕ್ಕೆ. ಸೊ SMPS ಡಸ್ ದಿಸ್ ಆಪರೇಷನ್. ಸೊ ಫೈನಲಿ
So we have done the what you call components ನಾವು ಕನೆಕ್ಟ್ ಮಾಡಿದ್ವಿ, ಬೇಸ್ ಎಲ್ಲ ಕಂಪೋನೆಂಟ್ಸ್ನ ಕನೆಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಕನೆಕ್ಟ್ ಮಾಡಬೇಕು, ಇನ್ಪುಟ್ ಡಿವೈಸ್ ಲೈಕ್ ಯುವರ್ ಕೀಬೋರ್ಡ್ ಇತ್ತಪ್ಪ ಅಂದರೆ ಕೀಬೋರ್ಡ್ನ ಬ್ಯಾಕ್ ಪ್ಯಾನಲ್ ಸ್ವಿಚ್ ಕನೆಕ್ಟ್ ಮಾಡಬೇಕು, ಮೌಸ್ನ ಕನೆಕ್ಟ್ ಮಾಡಬೇಕು, ಯು ಎಸ್ ಬಿ ಪೋರ್ಟ್ಸ್ ಇತ್ತಪ್ಪ ಅಂದರೆ ಯು ಎಸ್ ಬಿ ಪೋರ್ಟ್ಸ್ನ ಕನೆಕ್ಟ್ ಮಾಡಬೇಕು, ಅಂದರೆ ಯು ಎಸ್ ಬಿ ಪೋರ್ಟ್ಸ್ ಇಟ್ ಈಸ್ ಕನೆಕ್ಟ್, ಸ್ಪೀಕರ್ ಇತ್ತಪ್ಪ ಅಂದರೆ ಸ್ಪೀಕರ್ ಕನೆಕ್ಟ್ ಮಾಡಬೇಕು, ಪ್ರಿಂಟರ್ ಇತ್ತಪ್ಪ ಅಂದರೆ ಪ್ರಿಂಟರ್ನ ಕೇಬಲ್ ತೊಗೊಂಡು ನಿಮಗೆ ಯು ಎಸ್ ಬಿ ಪೋರ್ಟಿಗೆ ಕನೆಕ್ಟ್ ಮಾಡಬೇಕು. ಸೊ ಏನೆಲ್ಲ ಒಂದು ಎಕ್ಸ್ಟರ್ನಲ್ ಡಿವೈಸಸ್ ಇದೆ ಅವನ್ನೆಲ್ಲನೂ ಕಂಪ್ಯೂಟರ್ಲಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಗೆ ಯಾವುದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೂ ಇಟ್ ಈಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಹಾರ್ಡ್ವೇರ್ ಡಿವೈಸಸ್ ವಿಚ್ ಆರ್ ದೇರ್ ಇನ್ ದಿ ಕಂಪ್ಯೂಟರ್. ಅಂದ್ರೆ ಏನು ಮೀನಿಂಗು, ಸೊ ಕಂಪ್ಯೂಟರ್ಲಿ ಏನು ಹಾರ್ಡ್ವೇರ್ ಡಿವೈಸಸ್ ಇದೆಲ್ಲ ಅದ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂದ್ರೆ ನಮ್ಗೆ ಏನು ಬೇಕು, ಇಂಟರ್ಮೀಡಿಯೇಟಿಂಗ್ ಸಾಫ್ಟ್ವೇರ್ ಬೇಕು. ಆ ಸಾಫ್ಟ್ವೇರ್ ಯಾವುದಂದ್ರೆ ಆಪರೇಟಿಂಗ್ ಸಿಸ್ಟಮ್. ದೇರ್ ಆರ್ ನಂಬರ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿಚ್ ಆರ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಸೊ ನಮಗೆ ಮಾರ್ಕೆಟಲ್ಲಿ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ. ನಮಗೆ ರಿಕ್ವೈರ್ಮೆಂಟ್ ಏನು ಬೇಕೋ, ನಮ್ಗೆ ಯಾವ್ದು ಬೇಕೋ ಅದು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿ. ಸೊ ಅವಾಗ ಏನು ಮಾಡಬೇಕು, ಸಿಸ್ಟಮ್ನ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಸಿಸ್ಟಮ್ ವರ್ಕ್ ಆಗುತ್ತಿಲ್ಲ ಅಂತ ಚೆಕ್ ಮಾಡಬೇಕು. ನಾವು ಇವಾಗ ಡನ್ ದ ಅಸೆಂಬ್ಲಿಂಗ್ ಆಫ್ personal computer. Next we'll move to some of the questions which are related to assembling of personal computer. The first one is A dash is one way to connect your computer with other computer. ಅಂದ್ರೆ ಏನು ಮೀನಿಂಗು, ಸೊ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಕನೆಕ್ಟ್ ಮಾಡಬೇಕಪ್ಪ ಅಂದರೆ ಸೊ ಯಾವ ಒಂದು ನಮಗೆ ಡಿವೈಸ್ ಈಸ್ ಇಂಪಾರ್ಟೆಂಟ್. ದೇರ್ ಆರ್ 4 ಆಪ್ಷನ್ಸ್ ವಿಲ್ ಬಿ ದೇರ್. ಒನ್ ಇಸ್ ಮದರ್ ಬೋರ್ಡ್, ಸೆಕೆಂಡ್ ಇಸ್ ನಿಕ್ ಕಾರ್ಡ್, ದ ಥರ್ಡ್ ಒನ್ ಇಸ್ ರಾಮ್, the fourth one is CD. So motherboard, second one is NIC card, C1 is ROM, the third one is CD. The answer is B. This is NIC card. NIC card in the sense is a network interface card. You can also call it a LAN card, as also called as a Ethernet card. ಈ ಒಂದು ಕಾರ್ಡ್ ಮುಖಾಂತರ ನಾವು ಏನು ಮಾಡ್ಬೋದು, ಸೊ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ನಾವು ಕನೆಕ್ಟ್ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಕ್ವಶನ್. The second, the main circuit board in the computer is called. The main circuit board in the computer is called. There are 4 options will be there. One is CPU, it's a bus. The third one is motherboard, it's a RAM. As I told you, the main computer of your main circuit board in the computer, which is nothing but it's a motherboard. Option is C. Third one is the contents of dash are erased when the computer is turned off. So there are 4 options. One is hard disk, B1 is motherboard, C1 is floppy disk, D1 is RAM. ಸೊ ಏನಪ್ಪ ಇದು ಮೀನಿಂಗು, ನಾವು ಡಾಟಾ ಏನೋ ಒಂದು ಆಸ್ ಎ ಟೋಲ್ಡ್ 2 + 3 = 5 ಮಾಡಿದ್ವಿ, ಅದೆಲ್ಲಿ ಸ್ಟೋರ್ ಆಗುತ್ತೆ, ಟೆಂಪ್ರರಿ ಮೆಮೊರಿ ಸ್ಟೋರ್ ಆಗುತ್ತೆ. ಆ ಮೆಮೊರಿ ಯಾವುದಂದರೆ ರ್ಯಾಮ್ ಮೆಮೊರಿ. ಸೊ ಯಾವಾಗ ಅದು ಪವರ್ ಇದ್ದಾಗೆ ಸ್ಟೋರ್ ಆಗುತ್ತೆ. ಯಾವಾಗ ಪವರ್ ಹೋಯ್ತು ಅಂತ ತಿಳ್ಕೊಳ್ರಿ, ಪವರ್ ಹೋಯ್ತು ಮತ್ತು ತಿರ್ಗಾ ಪವರ್ ಬಂತು ಆನ್ ಮಾಡಿರಿ ಸಿಸ್ಟಮ್ನ. ಸೊ ಅವಾಗ ಕಂಟೆಂಟು ಅದು ಎರೇಸ್ ಆಗಿರ್ತದೆ. ಸೊ ಅಂದ್ರೇನು, ದ ಕಂಟೆಂಟ್ಸ್ ಆಫ್ ಡ್ಯಾಶ್ ಆರ್ ಎರೇಸ್ ವೆನ್ ಕಂಪ್ಯೂಟರ್ ಇಸ್ ಟರ್ನ್ಡ್ ಆಫ್. ಅಂದ್ರೇನು, ಕರೆ ಪವರ್ ಬಂದು ಪವರ್ ಆನ್ ಆಗಿತ್ತು, ಕಂಟೆಂಟ್ ಸ್ಟೋರ್ ಆಯಿತು, ಪವರ್ ಆಯಿತು, ಕಂಟೆಂಟ್ಸ್ ಎರೇಸ್ ಆಗುತ್ತೆ. ಸೊ ಆ ಒಂದು ಕಂಟೆಂಟ್ಸ್ ಯಾವ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತಪ್ಪ ಅಂದರೆ ಇಟ್ಸ್ ದ ಪ್ರೈಮರಿ ಮೆಮೊರಿ. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಎ ಟೆಂಪರರಿ ಮೆಮೊರಿ, ದಟ್ ಈಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆನ್ಸರ್ ಈಸ್ ಡಿ. ದ ಫೋರ್ತ್ ಒನ್, a card that translates binary data into image on a monitor. There are 4 options. One is motherboard, B1 is video card, the C1 is monitor card, the D1 is translator card. ಅಂದ್ರೆ ಏನು, ನೀವು ಏನೇ ವರ್ಕ್ ಮಾಡಿದ್ದನ್ನು ಅದನ್ನು ನಿಮಗೆ ಔಟ್ಪುಟ್ ಡಿವೈಸಸ್ ಲೈಕ್ ಮಾನಿಟರಲ್ಲಿ ನೋಡಬೇಕಪ್ಪ ಅಂದರೆ ನಮಗೆ ಒಂದು ಕಾರ್ಡ್ ಬೇಕಾಗುತ್ತೆ. ಆ ಕಾರ್ಡ್ ಯಾವುದಂತಂದರೆ ದ ಮಾನಿಟರ್ ಕಾರ್ಡ್, ಅಥವಾ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ದ ಗ್ರಾಫಿಕ್ಸ್ ಕಾರ್ಡ್. ಆನ್ಸರ್ ಈಸ್ ಸಾರಿ, ಇಟ್ಸ್ ನಾಟ್ ಮಾನಿಟರ್ ಕಾರ್ಡ್, ಇಟ್ಸ್ ಎ ವಿಡಿಯೋ ಕಾರ್ಡ್. ಏನು ಬೇಕು, ನಮಗೆ ವಿಡಿಯೋ ಕಾರ್ಡ್ ಬೇಕು. ಆನ್ಸರ್ ಈಸ್ ಬಿ. ದ fifth question is, the CPU and processor mean the same. Whether the term the CPU is central processing unit and the term the processor stands the same name. Answer is true or false. Yes, it's a true. The both are indicates the same name. So this is about the experiment 8, which is nothing but the assembling of personal computer. ಈ ಒಂದು experiment 8 ಅಲ್ಲಿ ನಾವು ಏನು ಕಲಿತು ಅಂತಂದರೆ ಯಾವ ಥರ ಸ್ಟೆಪ್ಸ್, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಅಸೆಂಬ್ಲಿಂಗ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಅಸೆಂಬ್ಲಿಂಗ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್. ಸೊ ಅಸೆಂಬ್ಲಿಂಗ್ ಅಂದ್ರೆ ಏನು ಅಂದರೆ
ಸೊ ನಾವು ಕಂಪ್ಯೂಟರ್ ಇರ್ತಕ್ಕಂಥ ಡಿಫ್ರೆಂಟ್ ಕಂಪೋನೆಂಟ್ಸ್ನ ಒನ್ ಬೈ ಒನ್ ಕನೆಕ್ಟ್ ಮಾಡಿ, ಸೊ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ನಾವು ಏನ್ವಿ ಅಸೆಂಬ್ಲಿಂಗ್ ಅಂದ್ವಿ. ಸೊ ಅಸೆಂಬ್ಲಿಂಗ್ ಮಾಡಬೇಕಪ್ಪ ಅಂದ್ರೆ ನಮ್ಗೆ ಏನು ಫಸ್ಟ್ ರಿಕ್ವೈರ್ಮೆಂಟ್ ಬೇಕು, ಸೊ ಕಂಪ್ಯೂಟರ್ ಇರ್ತಕ್ಕಂಥ ಡಿಫ್ರೆಂಟ್ ಕಂಪೋನೆಂಟ್ಸ್ ಇರಬೇಕು ನಮಗೆ. ಸೊ ಏನಿರಬೇಕು, ಒಂದು ಮದರ್ ಬೋರ್ಡ್ ಇರಬೇಕು, ಸೊ ನಮ್ಮ ವರ್ಕಿಂಗ್ ಮದರ್ ಬೋರ್ಡ್ ಇರಬೇಕು, ಅದ್ರ ಜೊತೆಗೆ ಮದರ್ ಬೋರ್ಡ್ ಜೊತೆಗೆ ನಮ್ಗೆ ಇರಬೇಕು CPU ಇರಬೇಕು. ಸೊ ನೆಕ್ಸ್ಟ್ ವಾಟ್ ಯು ನೀಡ್, ಸೊ ವಿಡಿಯೋ ಗ್ರಾಫಿಕ್ಸ್ ಕಾರ್ಡ್ ಇರಬೇಕು. ಸೊ ವಾಟ್ ಯು ನೀಡ್, ಹಾರ್ಡ್ ಡಿಸ್ಕ್ ಇರಬೇಕು. ಸೊ ರ್ಯಾಮ್ ಮೆಮೊರಿ ಇರಬೇಕು. ಸೊ ದೆನ್ ವಾಟ್ ಯು ನೀಡ್, SMPS ಮತ್ತು DVD ರೈಟರು, ದೆನ್ ಹೀಟ್ ಸಿಂಕ್, ಫ್ಯಾನ್, ಇವೆಲ್ಲ ಒಂದು ಕಂಪೋನೆಂಟ್ಸ್ ನಮ್ಮ ಹತ್ರ ಇತ್ತಂತಂದ್ರೆ, ಸೊ ಇವನ್ನೆಲ್ಲ ಕಂಪೋನೆಂಟ್ಸ್ ನಾವು ಒನ್ ಬೈ ಒನ್ ಕನೆಕ್ಟ್ ಮಾಡಿ, ಸೊ ಒಂದು CPU ಕ್ಯಾಬಿನಲ್ಲಿ ನಾವು ಪ್ರಾಪರ್ ಆಗಿ ಇನ್ಸ್ಟಾಲ್ ಮಾಡಿ ಕನೆಕ್ಟ್ ಮಾಡಿ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದು ವರ್ಕಿಂಗ್ ಐತಿಲ್ಲ ಅಂತ ಚೆಕ್ ಮಾಡಬೇಕು. ದಿಸ್ ಇಸ್ ದಿ ಪ್ರೊಸೀಜರ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಅಸೆಂಬ್ಲಿಂಗ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್. ಸೊ ಫಸ್ಟ್ ಏನು ಮಾಡಬೇಕು, ಸೊ ವಾಟ್ ವಿ ಹ್ಯಾವ್ ದಿ ಮದರ್ ಬೋರ್ಡ್ ಇದೆ. ಮದರ್ ಬೋರ್ಡು, ವರ್ಕಿಂಗ್ ಮದರ್ ಬೋರ್ಡ್ ನಾವು ತಗೋಬೇಕು. ಸೊ ವರ್ಕಿಂಗ್ ಇದು ಮದರ್ ಬೋರ್ಡ್ ವರ್ಕಿಂಗ್ ಇದೆ. ಸೊ ಅದರಲ್ಲಿ ಏನು ಇನ್ಸ್ಟಾಲ್ ಮಾಡೋದು ಫಸ್ಟ್ ಅಂತಂದ್ರೆ, ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದಿಸ್ ಇಸ್ ಕಾಲ್ಡ್ ದಿ ಪ್ರೊಸೆಸರ್ ಅಂತ. ದ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಇಸ್ ಕಾಲ್ಡ್ ದಿ ಪ್ರೊಸೆಸರ್ನ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು. Yes, we have installed the central processing unit. Central processing unit na install ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಅಂದ್ರೆ ಆಲ್ವೇಸ್ ಶುಡ್ ಬಿ ಕೀಪ್ ಇನ್ ಎ ಕೂಲ್ ಕಂಡೀಷನ್ ಮೇಂಟೈನ್ ಮಾಡಬೇಕಪ್ಪ ಅಂದ್ರೆ ಇದ್ರ ಮೇಲೆ ನಾವು ಏನು ಇನ್ಸ್ಟಾಲ್ ಮಾಡಬೇಕು, ಏನಂದ್ರೆ ಹೀಟ್ ಸಿಂಕ್ ಅಂತಾರೆ. ಈ ಫ್ಯಾನ್ ನ ಇಲ್ಲಿ 4 ಸ್ಟ್ರಿಪ್ ಕೊಟ್ಟಿದ್ದಾರೆ, ಅದರಲ್ಲಿ CPU ಮೇಲೆ ಇನ್ಸ್ಟಾಲ್ ಮಾಡಬೇಕು. ಸೊ ವಿತ್ ಸ್ಕ್ರೂ ಡ್ರೈವರ್ ಮುಖಾಂತರ ನಾವು ನೋಡಬೇಕು, ಟೈಟ್ ಮಾಡಬೇಕು. ನಾವು connect the power cable to the pin. So now you have connected the CPU and then heat sink. Next what we need to do, we need to insert the RAM memory, this RAM module into the RAM slot. There are 4 RAM slots will be there. In any one of the slot where you can insert the RAM slot. We have inserted the RAM module. ಈಗ ರ್ಯಾಮ್ ಮಾಡಲ್ ಇನ್ಸರ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಫಿಕ್ಸ್ ದಿ ಮದರ್ ಬೋರ್ಡ್ ಇಂಟು ದ ಕ್ಯಾಬಿನ್. ಪ್ಲೇಸ್ ದಿ ಮದರ್ ಬೋರ್ಡ್ ಇಂಟು ದಿ ಕ್ಯಾಬಿನ್. ಸೊ ವಿತ್ ಹೆಲ್ಪ್ ಆಫ್ ಸ್ಕ್ರೂಸ್ ಟೈಟ್ ದಿ ಮದರ್ ಬೋರ್ಡ್ ಇಂಟು ದಿ ಕ್ಯಾಬಿನ್ ಪ್ರಾಪರ್ಲಿ. ಮದರ್ ಬೋರ್ಡ್ ಇಂಟು ದಿ ಕ್ಯಾಬಿನ್ ಮದರ್ ಬೋರ್ಡ್ನ ಟೈಟಾಗಿ ಫಿಕ್ಸ್ ಮಾಡಿದ್ವಿ. ವಿತ್ ಹೆಲ್ಪ್ ಆಫ್ ಸ್ಕ್ರೂಸ್ನೆಲ್ಲ ಟೈಟ್ ಮಾಡಿದ್ವಿ. ಸೊ ಈಗ ಏನು ಮಾಡಬೇಕು ನೆಕ್ಸ್ಟ್ ಅಂತಂದರೆ, ಸೊ ಫ್ಯಾನ್, ಈಗ 2 ಫ್ಯಾನ್ ಇದೆ. ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿಗೆ ಕೂಲ್ ಮಾಡಲಿಕ್ಕೆ ಒಂದು ಫ್ಯಾನು, ಇನ್ನೊಂದು ಫ್ಯಾನ್ ಅದಕ್ಕೆ ಅಂತಂದರೆ ಮದರ್ ಬೋರ್ಡ್ ಇರ್ತಕ್ಕಂಥ ಒಂದು ಕಂಪೋನೆಂಟ್ಸ್ ಕೂಲ್ ಮಾಡಲಿಕ್ಕೆ ಮತ್ತೊಂದು ಫ್ಯಾನ್ನ ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಅದೇ ರೀತಿ ಸ್ಕ್ರೂಸ್ ಇದೆ, ಆ ಸ್ಕ್ರೂ ಮುಖಾಂತರ ನಾವು ಏನು ಮಾಡಬೇಕು, ಇದನ್ನ ಟೈಟ್ ಮಾಡಬೇಕು. Install this fan which is connected, then from the fan where it is connected to the motherboard with the help of this power cable. ಈ ಫ್ಯಾನ್ ನಾವು ಕನೆಕ್ಟ್ ಮಾಡಿದ್ವಿ. ಮತ್ತು ಈಗ ಏನು ಕನೆಕ್ಟ್ ಇನ್ನೊಂದು ಕಂಪೌಂಡ್ ಇದ್ದರೆ ವಿಡಿಯೋ ಕೋಡ್. ಈ ವಿಡಿಯೋ ಕೋಡ್ನ ಈ ಒಂದು ಸ್ಲಾಟಲ್ಲಿ ನಾವು ಕೇರ್ಫುಲ್ಲಾಗಿ ಇನ್ಸರ್ಟ್ ಮಾಡಬೇಕು. ಈ ವಿಡಿಯೋ ಕೋಡದ ಉದ್ದೇಶ ಏನಂತಂದರೆ, ಸೊ ಈ CPU ಇಂದ ಮಾನಿಟರ್ ಕನೆಕ್ಟ್ ಆಗಬೇಕಂದ್ರೆ ಈ ವಿಡಿಯೋ ಕೋಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಕೋಡ್ ಪೋರ್ಟ್ ಮುಖಾಂತರ ಸೊ ನಮಗೆ CPU ಮಾನಿಟರ್ಗೆ ಕನೆಕ್ಟ್ ಆಗುತ್ತೆ. ನಾವು ಇನ್ಸರ್ಟ್ ದ ಕಂಪೋನೆಂಟ್ ವಿಚ್ ಇಸ್ ಕಾಲ್ಡ್ ಎಸ್ ಎ DVD writer. Carefully insert the DVD writer into the cabin. So I have inserted. ಸೊ DVD ರೈಟ್ ಇನ್ಸರ್ಟ್ ಮಾಡಿದ್ದೀನಿ. ವಿತ್ ಹೆಲ್ಪ್ ಆಫ್ ಸ್ಕ್ರೂಸ್ನ ಸೊ ಕೇರ್ಫುಲ್ಲಾಗಿ ಟೈಟ್ ಮಾಡಬೇಕು. ಈಗ ನಾವು ಕನೆಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ಸ್ಟಾಲ್ ದ ಪವರ್ ಸಪ್ಲೈ, ಇಟ್ ಈಸ್ SMPS ಇಂಟು ದಿ ಕ್ಯಾಬಿನ್. Carefully place the power supply, that is cabin, into the, so carefully place the SMPS into the cabin. Then with the help of screws tight it.
So now we have connected the SMPS into the cabin. So SMPS the cabin will connect to the SMPS in there are different switches will be there, power cable will be there. So we can call it as a power cable. This cable should be connected to the different the ports which are there in the inside the motherboard. So even the port in the 4 pin ಇದೆ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ದಸ್ ಸೊ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡಬೇಕು. ಕೇರ್ಫುಲಿ ಕನೆಕ್ಟೆಡ್. ಇದು 3.3 ವೋಲ್ಟ್ಸ್ ಸಪ್ಲೈ ಅದಕ್ಕೆ ಹೋಗುತ್ತೆ, ಸಿ ಪಿ ಯುಗೆ ಹೋಗುತ್ತೆ. ಸೊ ಅದೇ ಥರ ಸೊ ನಾವು ಇಲ್ಲಿ ಸೊ ಡಿ ವಿ ಡಿ ರೈಟರ್ನ ಕನೆಕ್ಟ್ ಮಾಡಿದ್ವಿ. ಸೊ ಅದಕ್ಕೂ ಪವರ್ ಸಪ್ಲೈ ಬೇಕಪ್ಪ ಅಂದರೆ ಇದನ್ನು ಕನೆಕ್ಟ್ ಮಾಡೋದು. ಎಸ್. ಸೊ ಅದೇ ಥರ ದಿಸ್ ಈಸ್ ಕಾಲ್ಡ್ ಎಸ್ ದಿ 24 ಪಿನ್ ಅಡಾಪ್ಟರ್, ATX ಅಂತಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಚೇಂಜ್ ಅಡಾಪ್ಟರ್ ಅಂತಾರೆ. ಇದೊಂದು ಸೊ ಈ 24 ಪಿನ್ನು ಸೊ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು. ಸೊ ಇದರಲ್ಲಿಂದ ಡಿಫ್ರೆಂಟ್ ವೋಲ್ಟ್ಸ್ ಇದೆ, ಡಿಫ್ರೆಂಟ್ ವೋಲ್ಟೇಜ್ ಇರ್ತದೆ. ಆ ಡಿಫ್ರೆಂಟ್ ವೋಲ್ಟೇಜ್ ಎದಕ್ಕೆ ಸಪ್ಲೈ ಆಗುತ್ತಪ್ಪ ಅಂದರೆ ಮದರ್ ಬೋರ್ಡ್ ಇರ್ತಕ್ಕಂಥ ಒಂದು ಕಂಪೋನೆಂಟ್ಸಿಗೆ ಪವರ್ ಸಪ್ಲೈ ಬೇಕಾಗುತ್ತೆ. ಅದಕ್ಕೆ ಈ ಒಂದು 24 ಪಿನ್ ಇರ್ತಕ್ಕಂಥ ಒಂದು ಕೇಬಲ್ಲು ಸೊ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಫ್ಟರ್ ದಟ್ ಒನ್ ನಾವು ಕನೆಕ್ಟ್ ದ ಕೇಬಲ್ಸ್. ಸೊ ಈ ಒಂದೆರಡು ಕೇಬಲ್ ಇದೆ. ಈ ಕೇಬಲ್ ಏನಂತಂದರೆ ಒಂದು ಆಡಿಯೋ ಪೋರ್ಟ್, ಅನದರ್ ವಿಲ್ ಬಿ ಸೊ ನಿಮಗೆ USB ಪೋರ್ಟ್ ಕನೆಕ್ಟೆಡ್ ಪ್ರಾಪರ್ಲಿ. ಎಸ್, USB ಪೋರ್ಟಿಗೆ ಕನೆಕ್ಟ್ ಮಾಡಿದ್ವಿ. USB ಪೋರ್ಟ್ ಕೇಬಲ್ ಸೊ USB ಪೋರ್ಟ್ ಪವರ್ ಬೇಕಪ್ಪ ಅಂದರೆ ಈ ಒಂದು ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಈ ಒಂದು ಪೋರ್ಟ್ಸ್ ಸೊ ನಾವು ಅಬ್ಸರ್ವ್ ಮಾಡ್ತಿರೋ ಪವರ್ ಕೇಬಲ್ಸ್, ಯು ಕ್ಯಾನ್ ಕಾಲ್ ಇಸ್ ಎ ಕೇಬಲ್ಸ್. ಸೊ this is the power switch, this is the power LED, so this is the reset switch, then what you have here SDD LED. So these are connected to the corresponding pins. SMPS ಇಂದ ಸೊ ನಮಗೆ SMPS ಪವರ್ ಕೇಬಲ್ ಇಂದ ಎಲ್ಲ ಒಂದು ಪೋರ್ಟ್ಸ್ಗೆ ವಿತ್ ಹೆಲ್ಪ್ ಆಫ್ ಪವರ್ ಕೇಬಲ್ ಕನೆಕ್ಟ್ ಮಾಡ್ತೀವಿ. ಫೈನಲಿ ದ ಒನ್ ಮೋರ್ ಕಂಪೋನೆಂಟ್ ಇಸ್ ದೇರ್, ದಟ್ ಈಸ್ ನಥಿಂಗ್ ಬಟ್ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ನ ನಾವು ಒಂದು ಸಿಸ್ಟಮ್ ಕ್ಯಾಬಿನಲ್ಲಿ ಕನೆಕ್ಟ್ ಮಾಡಬೇಕು. You place the hard disk into the cabin. There are 2 screws there. Insert the screws in order to tight the hard disk. Tight it. Yes. Hard disk is placed properly. Then connect the power cable to the hard disk. Yes, you have connected the power cable. There are two remaining cables are there. These 2 cables are called as the SATA cables. SATA stands for Serial Advanced Technology Attachment. So these cables will be helpful to connect 2 devices into the motherboard. ಈ ಒಂದು 2 ಕೇಬಲ್ ಸೊ 2 ಡಿವೈಸಸ್ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಯಾವ 2 ಡಿವೈಸ್? ಒಂದು ಹಾರ್ಡ್ ಡಿಸ್ಕ್ ಮತ್ತು ಒಂದು DVD ರೈಟ್. ಸೊ 2 ಕೇಬಲ್ ಮುಖಾಂತರ ನಾವು ಮದರ್ ಬೋರ್ಡ್ಗೆ ಕಮ್ಯುನಿಕೇಟ್ ಮಾಡಬಹುದು. ಸೊ ಕನೆಕ್ಟೆಡ್.
all the components of the computer. So once again we will look into the different components of the computer. So ಮೊದಲಿಗೆ ಏನು ಕನೆಕ್ಟ್ ಮಾಡಿದ್ವಿ ನಾವು ಅಂತಂದರೆ ಮದರ್ ಬೋರ್ಡ್ ಇದೆ. ಮದರ್ ಬೋರ್ಡ್ ಎಲ್ಲ ಆದ ತಕ್ಷಣ ಮದರ್ ಬೋರ್ಡ್ನ ಪ್ರಿಪೇರ್ ಮಾಡಿದ್ವಿ. ದೆನ್ ಮದರ್ ಬೋರ್ಡ್ ಇರ್ತಕ್ಕಂಥ ಒಂದು ಮೇನ್ ಪಾರ್ಟ್ ಯಾವುದು, ಪ್ರೊಸೆಸರ್ನ ಪ್ಲೇಸ್ ಮಾಡಿದೆ. ಪ್ರೊಸೆಸರ್ ಮೇಲೆ ಏನು ಹಾಕಿದೆ ನಾನು, ಏನು ಇನ್ಸರ್ಟ್ ಮಾಡಿದೆ ನಾನು, ಸೊ ಈಟ್ ಸಿಂಕ್ ವಿ ಕ್ಯಾನ್ ಕಾಲ್ ಇಸ್ ಎ ಫ್ಯಾನ್ನ ಇನ್ಸರ್ಟ್ ಮಾಡಿದೆ. ಸೊ ಅದಾದ ತಕ್ಷಣವೇ ರ್ಯಾಮ್ ಮೆಮೊರಿ ದೇರ್ ಆರ್ ಫೋರ್ ಸ್ಲಾಟ್ಸ್ ಇದೆ. ಸೊ ಆ 4 ಸ್ಲಾಟಲ್ಲಿ ಒಂದು ಸ್ಲಾಟಲ್ಲಿ ನಾವೇನು ಮಾಡಬೇಕು, ರ್ಯಾಮ್ ಮಾಡಲ್ನ ಇನ್ಸರ್ಟ್ ಮಾಡಬೇಕು. ಆಫ್ಟರ್ ದಟ್ ಒನ್, ಸೊ ಐ ಹ್ಯಾವ್ ಇನ್ಸರ್ಟೆಡ್ ದ ವಿಡಿಯೋ ಕಾರ್ಡ್ ಇಂಟು ದ ಮದರ್ ಬೋರ್ಡ್ ಮೇಲೆ ವಿಡಿಯೋ ಕಾರ್ಡ್ನ ಇನ್ಸರ್ಟ್ ಮಾಡಿದೆ. ದೆನ್ ಐ ಹ್ಯಾವ್ ಇನ್ಸರ್ಟೆಡ್ ದ ಫ್ಯಾನ್, ಈ ಒಂದು ಫ್ಯಾನ್ ಇನ್ಸರ್ಟ್ ಮಾಡಿದೆ. ಸೊ ಅದಾದ ತಕ್ಷಣವೇ ಸೊ ಐ ಹ್ಯಾವ್ ಕನೆಕ್ಟೆಡ್ ಡಿ ವಿ ಡಿ ರೈಟರ್ನ ಕನೆಕ್ಟ್ ಮಾಡಿದೆ. ಸೊ ಆಫ್ಟರ್ ದಟ್ ಒನ್ ಐ ಹ್ಯಾವ್ ಕನೆಕ್ಟೆಡ್ ದಿ ಎಸ್ ಎಮ್ ಪಿ ಎಸ್ನ ಕನೆಕ್ಟ್ ಮಾಡಿ, ಸೊ ಎಸ್ ಎಮ್ ಪಿ ಎಸ್ ಇರ್ತಕ್ಕಂಥ ಒಂದು ಪವರ್ ಕೇಬಲ್ಸ್ನ ಸೊ ಡಿಫ್ರೆಂಟ್ ಎಲ್ಲೆಲ್ಲಿ ಕನೆಕ್ಟ್ ಮದರ್ ಬೋರ್ಡಿಗೆ ಮತ್ತು ಸೊ ಹಾರ್ಡ್ ಡಿಸ್ಕಿಗೆ ಮತ್ತು ಮದರ್ ಬೋರ್ಡಿಗೆ ಮತ್ತು ಡಿ ವಿ ಡಿ ರೈಟರ್ಗೆ ಎಸ್ ಎಮ್ ಪಿ ಎಸ್ ಇರ್ತಕ್ಕಂಥ ಕೇಬಲ್ ಮುಖಾಂತರ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಫೈನಲಿ ನಾನು ಹಾರ್ಡ್ ಡಿಸ್ಕ್ನ ಇನ್ಸ್ಟಾಲ್ ಮಾಡಿದೆ, ಹಾರ್ಡ್ ಡಿಸ್ಕ್ನ ಇನ್ಸರ್ಟ್ ಮಾಡಿದ್ದೀನಿ. ಸೊ ಹಾರ್ಡ್ ಡಿಸ್ಕಿಗೆ ಅದೇ ರೀತಿ ಹಾರ್ಡ್ ಡಿಸ್ಕ್ಗೆ ಪವರ್ ಸಪ್ಲೈ ಬೇಕು. ಅಗೇನ್ ಫ್ರಮ್ ದಿ ಎಸ್ ಎಮ್ ಪಿ ಎಸ್, ಸೊ ಎಸ್ ಎಮ್ ಪಿ ಎಸ್ ಇಂದ ಸೊ ಹಾರ್ಡ್ ಡಿಸ್ಕಿಗೆ ಕನೆಕ್ಟ್ ಮಾಡಿದೆ. ಸೊ ಫೈನಲಿ ದ 2 ಕೇಬಲ್ಸ್ ವಿಚ್ ಆರ್ ಲೆಫ್ಟ್ ಯಾವಂತಂದರೆ ಅವಕ್ಕೆ ಸಾಟಾ ಕೇಬಲ್ ಅಂದರೆ, ಒಂದು ಎದಕ್ಕೆ ಸಾಟಾ ಕೇಬಲ್ ಅಂತಂದರೆ ಹಾರ್ಡ್ ಡಿಸ್ಕಿಂದ ಮದರ್ ಬೋರ್ಡ್ ಕಮ್ಯುನಿಕೇಟ್ ಆಗಬೇಕು, ಡಿ ವಿ ಡಿ ರೈಟರಿಂದ ಸೊ ಮದರ್ ಬೋರ್ಡ್ ಕನೆಕ್ಟ್ ಆಗಬೇಕಪ್ಪ ಅಂದರೆ ಈ ಒಂದು ಸಾಟಾ ಕೇಬಲ್ಲು ಸೊ ಯೂಸ್ ಮಾಡ್ತೀವಿ ಕಮ್ಯುನಿಕೇಟ್ ಮಾಡಲಿಕ್ಕೆ. ಸೊ ಫೈನಲಿ ಸೊ ಯು ಹವ್ ಡನ್ ದ ಅಸೆಂಬ್ಲಿಂಗ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ ಇದನ್ನೇನು ಮಾಡಬೇಕು, ಈಗ ಕ್ಯಾಬಿನ್ನ ಕ್ಲೋಸ್ ಮಾಡಬೇಕು ಅಂದರೆ so this is nothing but cases. So by using this ಒಂದು ಕ್ಯಾಬಿನ್ ಕೇಸಸ್ನ ನಾವು ಏನು ಮಾಡಬೇಕು, ಕೇಸಸ್ನ ಕ್ಲೋಸ್ ಮಾಡಬೇಕು, ಪ್ರಾಪರಾಗಿ ಕ್ಲೋಸ್ ಮಾಡಬೇಕು. So place the power cable into the back panel of CPU. So connect the power cable to the main power supply. So you can check whether it is working or not. So the system should work properly. So till now you have done the assembling of the different parts of the computer ಇರ್ತಕ್ಕಂಥ ಒಂದು ಕಂಪೋನೆಂಟ್ಸ್ನ one by one ಕನೆಕ್ಟ್ ಮಾಡಿ ನಾವು ಅಸೆಂಬ್ಲಿಂಗ್ ಮಾಡಿದ್ವಿ. So I hope you people have understood the experiment which is related to assembling of personal computer. Thank you.